ನಮಸ್ಕಾರ. ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆಹಾರ ಮತ್ತು ಆರೋಗ್ಯದ ಸಂಬಂಧವನ್ನು ತಿಳ್ಕೊಳ್ಳೋಣ. ಆಹಾರದ ಮಹತ್ವವನ್ನು ಚರಕಾಚಾರ್ಯರು ಚರಕ ಸಂಹಿತ ಸೂತ್ರಸ್ಥಾನದ ಮಾತ್ರ ಅಶಿತ್ಯ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ನಾವು ದಿನನಿತ್ಯ ಸೇವಿಸುವ ಆಹಾರದ ಪ್ರಮಾಣ ನಮ್ಮ ಬಾಡಿಯಲ್ಲಿರುವ ಜಠರಾಗ್ನಿ ಅಂದರೆ ಡೈಜೆಸ್ಟಿವ್ ಫೈರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಸೇವಿಸುವಂತಹ ಆಹಾರ ಪದಾರ್ಥನ ಲಘು ಆಹಾರ ಮತ್ತು ಗುರು ಆಹಾರ ಅಂತ ಡಿವೈಡ್ ಮಾಡಿದ್ದಾರೆ. ಲಘು ಆಹಾರ ಯಾವುದು ಅಂತ ಅಂದರೆ ಅನ್ನದ ಪದಾರ್ಥ, ಹೆಸರುಬೇಳೆ ಮುಂತಾದವು. ಇವು ಲಘು ಆಹಾರದ ಗುಂಪಿಗೆ ಸೇರುತ್ತೆ. ಇದರ ಅರ್ಥ ಈ ಆಹಾರನ ಸೇವಿಸಿದಾಗ ನಮ್ಮ ಜಠರಾಗ್ನಿ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಇನ್ನೊಂದು ಕಡೆ ನೋಡೋದಾದರೆ ಹಾಲು, ಉದ್ದಿನ ಬೇಳೆಯಿಂದ ಮಾಡಿದಂಥ ಪದಾರ್ಥಗಳು, ಎಕ್ಸಾಂಪಲ್ ಇಡ್ಲಿ, ಉದ್ದಿನ ವಡೆ, ಇವುಗಳನ್ನು ಡೈಜೆಸ್ಟ್ ಮಾಡೋಕ್ಕೆ ನಮ್ಮ ಜಠರಾಗ್ನಿ ಹೆಚ್ಚು ಶ್ರಮ ವಹಿಸಬೇಕಾಗುತ್ತೆ ಹಾಗೂ ಜಾಸ್ತಿ ಸಮಯ ತಗೊಳ್ಳುತ್ತೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಯಾವ ಆಹಾರ ಪದಾರ್ಥನ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ ಡಿಸೈಡ್ ಮಾಡಬೇಕು. ಗುರು ಆಹಾರನ ಚೆನ್ನಾಗಿದೆ ಅಂತ ತೃಪ್ತಿಯಾಗೋ ತನಕ ಸೇವಿಸಬಾರ್ದು. ಇದರಿಂದ ನಮ್ಮ ಜಠರಾಗ್ನಿಗೆ ತೊಂದರೆ ಆಗುತ್ತೆ. ಒಂದು ವೇಳೆ ಸೇವಿಸಿದ್ರೂ ಅದಕ್ಕೆ ತಕ್ಕಂತೆ ವ್ಯಾಯಾಮ ಮಾಡಬೇಕು. ಇದನ್ನು ಫಾಲೋ ಮಾಡೋದ್ರಿಂದ ಅಜೀರ್ಣ, ಆಮ್ಲಪಿತ್ತದಂತಹ ಕಾಯಿಲೆಗಳಿಂದ ದೂರ ಇರಬಹುದು. ಇನ್ನು ಹೆಚ್ಚಿನ ಆರೋಗ್ಯ ಸಂಬಂಧಿತ ವಿಡಿಯೋಗಳಿಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.